ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಶಿವರಾತ್ರಿಯಂದು ವಿಶೇಷ ಯೋಗ ರೂಪುಗೊಳ್ಳುವಂಥದ್ದು. ಈ ಯೋಗದಿಂದ ಈ ರಾಶಿಯವರ ಮೇಲೆ ಪರಶಿವನ ಕೃಪೆ. ಯಾವ ರಾಶಿಯವರಿಗೆ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಅದು ಕೂಡ ಫ್ರೀಯೇ, ಏನೂ ಅದಕ್ಕೂ ದುಡ್ಡು ಗಿಡ್ಡು ಹೋಗೋದಿಲ್ಲ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಡೀಟೇಲ್ ಆಗಿ ಬರೆದು ಕಳುಹಿಸಿ. ಹಾಗೆಯೇ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಆಗಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನಾನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸ್ವಲ್ಪ ಸಮಯದ ಅಭಾವದಿಂದ ಆಚೆ ಆಗ್ಬೋದು ಉತ್ತರ ಕೊಡುವಾಗ, ಆದರೂ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನೀವು ಚೆಕ್ ಮಾಡ್ತಾ ಇರ್ಬೋದು. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ನಿಮಗೆ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಏನೇ ಪ್ರಶ್ನೆ ಇದ್ದರೂ ಕೂಡ ನನಗೆ ಕೇಳಬಹುದು ಕಮೆಂಟ್ ಬಾಕ್ಸಲ್ಲಿ. ಖಂಡಿತವಾಗ್ಲೂ ಅದಕ್ಕೆ ತಕ್ಕ ರಿಲೇಟೆಡ್ ವಿಡಿಯೋವನ್ನು ಕೂಡ ಮಾಡಿ ಹಾಕ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನಿಮಗೆ ಆಲ್ ಅಂತ ಸಿಗುತ್ತೆ. ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಅದನ್ನು ಪ್ರೆಸ್ ಮಾಡಿ, ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆಯೇ ನಾನು ನಿಮ್ಮ ಶಿವದೇವರ ಗುರುಗಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಮಸ್ಯೆಯನ್ನು ಬರೆದು ಕಳುಹಿಸಿ ಅಂತ ಹೇಳ್ತಾ, ಹಾಗೆಯೇ ಈ ವರ್ಷ ಮಹಾಶಿವರಾತ್ರಿ ದಿನದಂದು ಅತ್ಯಂತ ಅಪರೂಪದ ಯೋಗಗಳು ರೂಪುಗೊಳ್ಳುವಂಥದ್ದು. ಇದರಿಂದ ಕೆಲವು ರಾಶಿಗಳ ಜನರು ಶಿವ ದೇವರ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ತಾರೆ. 12 ರಾಶಿಗೆ ಕೂಡ ಇರುವಂಥದ್ದು. ಅದರಲ್ಲಿ ಕೆಲವು ಈ ಒಂದು ಮಹಾಶಿವರಾತ್ರಿಯ ದಿನ ಈ ಒಂದು ಕೆಲವು ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತೆ. ಮತ್ತು ಇನ್ನು ಕೆಲವರಿಗೆ ಇಲ್ವಾ, ನಮಗೆ ಏನು ಒಳ್ಳೆಯದಾಗೋದಿಲ್ವಾ ಅಂತ ಹೇಳಿದ್ರು ಅದು ತಪ್ಪಾಗುತ್ತೆ. ಕೆಲವರಿಗೆ ಜಾಸ್ತಿ ಇರುತ್ತೆ, ಕೆಲವು ಮಧ್ಯಮವಾಗಿ, ಕೆಲವು ಸಾಮಾನ್ಯವಾಗಿರುತ್ತೆ. ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ವಿಶೇಷ ಮಹತ್ವ ಇರುವಂಥದ್ದು. ಶಿವದೇವರಿಗೆ ಸಮರ್ಪಿತವಾದ ಇದನ್ನು ಉಪವಾಸವನ್ನು ಆಚರಿಸುವುದರಿಂದ ಮತ್ತು ಸರಿಯಾದ ಪೂಜೆಯನ್ನು ಮಾಡುವುದನ್ನು ಒಬ್ಬ ವ್ಯಕ್ತಿ ಎಲ್ಲ ಕ್ಷೇತ್ರಗಳ ಯಶಸ್ಸನ್ನು ಪಡೆಯುವಂಥದ್ದು ಮತ್ತು ಜೀವನದಲ್ಲಿ ಸಂತೋಷ ಸಮೃದ್ಧಿ ಪಡೆಯುವಂಥದ್ದು. ಮಹಾಶಿವರಾತ್ರಿ ಉಪವಾಸವನ್ನು ಫಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ. ಈ ವರ್ಷ ಮಹಾಶಿವರಾತ್ರಿ ಶುಕ್ರವಾರ ಮಾರ್ಚ್ 8ರಂದು ಆಚರಿಸಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಅತ್ಯಂತ ಅಪರೂಪದ ಯೋಗವನ್ನು ರೂಪುಗೊಳ್ಳುವಂಥದ್ದು. ಸುಮಾರು 300 ವರ್ಷಗಳ ನಂತರ ಇಂಥ ಯೋಗ ರೂಪುಗೊಳ್ತಾ ಇದ್ದು, ಯೋಗದಿಂದ ಕೆಲವು ರಾಶಿಗಳ ಜನರು ಶಿವದೇವರ ವಿಶೇಷ ಆಶೀರ್ವಾದನ ಪಡೆದುಕೊಳ್ಳುತ್ತಾರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿ ದಿನದಂದು ಶಿವಯೋಗ ಮುಂಜಾನೆ 4:45 ಇಡೀ ದಿನ ಇರುವಂಥದ್ದು. ಇದರಿಂದ ಸರ್ವಾರ್ಥ ಸಿದ್ಧಿ ಯೋಗ ಬೆಳಗ್ಗೆ 6:45 ಆರಂಭವಾಗ್ತಾ ಇದ್ದು 10:41 ನಡೆಯಲಿದೆ. ಸುಮಾರು 300 ವರ್ಷಗಳ ನಂತರ ಮಹಾಶಿವರಾತ್ರಿ ದಿನದಂದು ಇಂಥ ಯೋಗಗಳು ರೂಪುಗೊಳ್ಳುತ್ತಿವೆ. ಅದೇ ಸಮಯದಲ್ಲಿ ಜ್ಯೋತಿಷ್ಯದ ಪ್ರಕಾರ ನಾವು ಗ್ರಹಗಳ ಸ್ಥಾನದ ಬಗ್ಗೆ ಮಾತನಾಡುತ್ತೆ. ಮಕರ ರಾಶಿಯಲ್ಲಿ ಮಂಗಳ ಚಂದ್ರನ ಸಂಯೋಗ, ಇದರಿಂದ ಚಂದ್ರಮಂಗಳ ಯೋಗ ರೂಪುಗೊಳ್ಳುವಂಥದ್ದು. ಇದರಿಂದ ಕುಂಭರಾಶಿಯಲ್ಲಿ ಶುಕ್ರ ಶನಿ ಸೂರ್ಯ ಸಂಯೋಗ ಮತ್ತು ಮೀನರಾಶಿಯಲ್ಲಿ ರಾಹು ಬುಧ ಸಂಯೋಗ ಆಗುವುದರಿಂದ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವಂಥದ್ದು. ಈ ಯೋಗಗಳು ಕೆಲವು ರಾಶಿಯವರಿಗೆ ತುಂಬಾ ಸಂತೋಷವನ್ನು ಹಾಗೆ ಶಿವದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಪೂರಕವಾಗುತ್ತೆ. ಹಾಗೆಯೇ 12 ರಾಶಿಗೂ ಕೂಡ ಈ ಒಂದು ಯೋಗದ ಒಂದು ಪರಿಣಾಮ ಇದ್ದೇ ಇರುತ್ತೆ. ಕೆಲವು ಒಂದೊಂದು ಶಿವರಾತ್ರಿ ಸಮಯದಲ್ಲಿ ಕೆಲವು ರಾಶಿಯವರಿಗೆ ಆ ಒಂದು ಏನಾದರೂ ಯೋಗಗಳು ಈ ಥರ ರೂಪುಗೊಂಡ್ರೆ ಅದರಿಂದ ಒಳ್ಳೆಯದಾಗುವಂಥದ್ದು. ಹಾಗಂತ 12 ರಾಶಿಯವರಿಗೆ ಬಾಕಿ ರಾಶಿಯವರಿಗೆ ಏನು ಕೆಟ್ಟದಾಗುತ್ತೆ ಅಂತ ಏನೂ ಅಲ್ಲ. ಹಾಗೆ ಈ ಒಂದು ತ್ರಿಗ್ರಾಹಿ ಯೋಗದಿಂದ ಯಾವ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಈ ಮಹಾಶಿವರಾತ್ರಿಯ ದಿನದಂದು ರೂಪುಗೊಳ್ಳುವಂಥ ಯೋಗದಿಂದ ಅಂತ ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿಯವರು ಶಿವನ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ. ಈ ರಾಶಿಚಕ್ರ ಚಿಹ್ನೆ ಜನರು ಹಣಕಾಸಿನ ಪ್ರಯೋಜನಗಳ ಜೊತೆಗೆ ತಮ್ಮ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಬಹುದು. ವೃತ್ತಿಯಲ್ಲಿ ಪ್ರಗತಿ, ಬಡ್ತಿ ಪಡೆಯುವ ಬಲವಾದ ಅವಕಾಶಗಳು, ಇದರೊಂದಿಗೆ ಆದಾಯದಲ್ಲಿ ಹೆಚ್ಚಳ ಕಂಡುಬರಲಿದೆ. ಈಗ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಇದರೊಂದಿಗೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳು ಹೆಚ್ಚಾಗಲಿವೆ. ವೃತ್ತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಬಹುದು ಮತ್ತು ಪ್ರಗತಿಗೆ ದಾರಿ ಮಾಡಿಕೊಡಬಹುದು. ಇದರೊಂದಿಗೆ ಏನಾಗುತ್ತೆ, ಭವಿಷ್ಯದ ಹೂಡಿಕೆಗಳಲ್ಲಿ ಲಾಭವನ್ನು ಪಡೆಯುವ ಸಂಪೂರ್ಣ ಅವಕಾಶಗಳು ಇರುತ್ತೆ. ಹಾಗೆಯೇ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಇರಬಹುದು. ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅದು ಕೂಡ ದೂರವಾಗುವಂಥದ್ದು, ಒಳ್ಳೆಯದಾಗುವಂಥದ್ದು, ಆರೋಗ್ಯ ಸುಧಾರಣೆ ಆಗುವಂಥದ್ದು, ಹಾಗೆಯೇ ಬಡ್ತಿ ಸಿಗುವಂಥದ್ದು, ಕೆಲಸದಲ್ಲಿ ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಮಿಥುನ ರಾಶಿ. ಈ ರಾಶಿಚಕ್ರದ ಜನರು ಶಿವದೇವರ ವಿಶೇಷ ಆಶೀರ್ವಾದವನ್ನು ಹೊಂದಿರ್ತಾರೆ. ವೃತ್ತಿಪರ ಜೀವನದ ಬಗ್ಗೆ ಮಾತನಾಡುತ್ತಾ ನಿಮಗೆ ಪ್ರಗತಿಯ ಸಂಪೂರ್ಣ ಅವಕಾಶಗಳಿವೆ. ಯಾರಿಗೆ ಮಿಥುನ ರಾಶಿಯವರಿಗೆ ನಿಮ್ಮ ಗುರುತು ಹಾಕುವಲ್ಲಿ ನೀವು ಯಶಸ್ವಿ ಆಗಬಹುದು. ಇದರೊಂದಿಗೆ ನಾವು ವ್ಯವಹಾರದ ಬಗ್ಗೆ ನೀವು ಮಾತನಾಡುವುದಾದರೆ ಹೊಸ ಒಪ್ಪಂದಕ್ಕೆ ಸಹಿ ಹಾಕಬಹುದು. ಇದರಲ್ಲಿ ನೀವು ಭವಿಷ್ಯದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುವಂಥದ್ದು ಮತ್ತು ಸಂಬಂಧಗಳಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ನೋಡುತ್ತೀರಿ. ಭಗವಾನ್ ಶಿವದೇವರ ಕೃಪೆಯಿಂದ ದೀರ್ಘಕಾಲ ಬಾಕಿ ಇರುವ ಕೆಲಸಗಳು ಕೂಡ ಮತ್ತೊಮ್ಮೆ ಪ್ರಾರಂಭವಾಗಬಹುದು ಮತ್ತು ನೀವು ಅದರಲ್ಲಿ ಯಶಸ್ಸನ್ನು ಕೂಡ ಕಾಣಬಹುದು. ಏನಾದರೂ ಬಾಕಿ ಇದ್ದರೆ ಕೆಲಸಗಳು ಅದೆಲ್ಲ ಪೂರ್ಣಗೊಳ್ಳುವಂಥದ್ದು ಮತ್ತು ಅದರಲ್ಲಿ ಯಶಸ್ಸನ್ನು
ತುಂಬ ಪಡ್ಕೊಳ್ಳುವಂಥದ್ದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಸಿಂಹರಾಶಿಯ ಜನರು ಸಹ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ. ಈ ರಾಶಿಚಕ್ರ ಚಿಹ್ನೆಯ ಜನರು ಹಣವನ್ನು ಗಳಿಸಲು ಅನೇಕ ಅವಕಾಶಗಳನ್ನು ಪಡೆಯಬಹುದು. ಇದರೊಂದಿಗೆ ಪಾಲುದಾರಿಕೆಯಲ್ಲಿ ಮಾಡುವ ವ್ಯವಹಾರದಲ್ಲಿ ಸಾಕಷ್ಟು ಲಾಭಗಳು ಇರುವಂಥದ್ದು. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಬಹುದು ಆಗುತ್ತೆ. ಇದರೊಂದಿಗೆ ನೀವು ಸಾಲದಿಂದ ಮುಕ್ತರಾಗುವಂಥದ್ದು ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುವಂಥದ್ದು. ಹೊಸ ವಾಹನ, ಮನೆ ಅಥವಾ ಆಸ್ತಿ ಖರೀದಿಸುವ ಕನಸು ನನಸಾಗಬಹುದು. ಅಲ್ಲದೆ ಸಂಬಂಧಗಳ ಮಾತನಾಡೋದಾದರೆ ವಿಷಯಗಳು ನಿಮ್ಮ ಏನಾಗುತ್ತೆ ಪರವಾಗಿರುತ್ತೆ. ಶಿವ ಮತ್ತು ಪಾರ್ವತಿ ಕೃಪೆಯಿಂದ ನಿಮಗೆ ಉತ್ತಮ ಬಾಂಧವ್ಯ ಬರಬಹುದು. ಹಾಗೆಯೇ ಯಾರಾದರೂ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಿಂಹರಾಶಿಯವರಿಗೆ ಕೂಡ ತುಂಬಾ ಒಳ್ಳೆಯದಿದೆ. ಪ್ರತಿಯೊಂದರಲ್ಲೂ ಕುಟುಂಬದಲ್ಲೂ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲೂ ಆಗಿರ್ಬೋದು, ಅಥವಾ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದರಿಂದ ನೀವು ಹೊರಗೆ ಬರುವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ. ತುಂಬ ಒಳ್ಳೆಯದಾಗುತ್ತೆ ಈ ಒಂದು 3 ರಾಶಿಯವರಿಗೆ ಈ ಒಂದು ಯೋಗದಿಂದ ಅಂತಲೇ ಹೇಳಬಹುದು. ಧನ್ಯವಾದಗಳು.